ರಸಕುರಾರ. ಗೆಜ್ಜೆ ಶಬ್ದ ಬರ್ತಾನೆ ಇದೆ. ಯಾಕೆ ಗ್ರೂಪ್ ಆಗಿ ನಿಂತ್ಕೊಂಡು ಬಾಗಲ್ ನೋಡ್ತಾ ಇದ್ದೀರಾ? ಡಾಕ್ಟರ್ ಡಾಕ್ಟರ್. ಹಾಯ್ ನಾಗವಲ್ಲಿ, ನೈಸ್ ಮೀಟಿಂಗ್ ಯು ಆಫ್ಟರ್ ಲಾಂಗ್ ಟೈಮ್. ಹೌದು, ಈ ರೂಮ್ಗೆ ಯಾಕೆ ಬೀಗ ಹಾಕಿದ್ದಾರೆ? ನಾನೇ ಹಾಕೋದಕ್ಕೆ ಹೇಳಿದ್ದು. ನೀವಾ? ಯಾಕೆ ಆಚಾರ್ಯರೇ? ಇವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ಕಂಡುಹಿಡಿಯೋದಕ್ಕೆ. ಬೀಗ ಹಾಕಿದ್ರೆ ಹಾಗೆ ಬಾಗಿಲು ತೆಗೆದಿದ್ರೆ ತಾನೇ ಕಂಡುಹಿಡಿಯೋಕೆ ಸಾಧ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವ್ರು ಅನಾವಶ್ಯಕವಾಗಿ ಬಾಗಿಲು ಮುಚ್ಚಿಸಿ ಬೀಗ ಹಾಕ್ಸಿದ್ರು. ನಿಮ್ಮ ಆತಂಕ ಈಗ ನನಗೆ ಅರ್ಥ ಆಗ್ತಾ ಇದೆ. ನೀವೀಕೆ ಚಿತ್ರ ಬರೀಬೇಕು ಅಂತ ಆಸೆ ಪಡ್ತಿದ್ದೀರಾ, ಆದ್ರೆ ಆಚಾರ್ಯರು ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಕರೆಕ್ಟ್? ಎಸ್ 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 ಡಾಕ್ಟರ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ರಿಲ್ಯಾಕ್ಸ್, ಕೂಲ್ ಡೌನ್, ಎಕ್ಸೈಟ್ ಆಗ್ಬಿಡಿ. ಇನ್ಮೇಲೆ ಯಾರು ನಿಮ್ಮನ್ನು ಅಡ್ಡಿಪಡಿಸೋದಿಲ್ಲ. ಧಾರಾಳವಾಗಿ ಬರೀರಿ. ಏನ್ ಮಾಡ್ತಿದ್ದೀರಾ? ನಿಮ್ಮ ಆಸೆ ನೆರವೇರ್ಲಿ ಅಂತ ನಾನು ಹಾರೈಸ್ತೀನಿ. ಏನು? ನಾನ್ ಬಂದೆ, ನಾನ್ ನೋಡ್ದೆ, ಟಾಪ್ ಮೇಂಟೈನ್ ಮಾಡಿದೆ, ಕೆಳಗಡೆ ಆಗ್ತಿಲ್ಲ ಡಾಕ್ಟರ್. ಲೆಗ್ಸು ತುಂಬಾ ವೀಕು. ಹೆಣ್ಣು ಹಿಡಿಸಿದ್ಲ? ಅಯ್ಯೋ, ನನಗೆ ಅವಳು ಹಿಡಿಸಿದ್ಲೋ ಇಲ್ವೋ, ಅವಳು ನಾನು ಹಿಡ್ಕೊಳ್ದಿದ್ರೆ ಸಾಕು ಡಾಕ್ಟ್ರೆ. ಈ ಮನೇಲಿ ನೀನು ಒಬ್ನೇ ಬ್ಯಾಚುಲರ್. ಇದನ್ನೆಲ್ಲ ಫೋಟೋ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಕೇಳಿಸ್ಕೊಂಡ್ಬಿಟ್ರೆ? ಸುಮ್ನೆ ತಮಾಷೆಗೆ. ಡಾಕ್ಟರ್ ವಾಯ್ಸ್ ನನಗೆ ಶಿಫ್ಟ್ ಆಗೋಯ್ತು. ಅಯ್ಯಪ್ಪ, ನಾನು ಎದುರುಕೊಂಡು ಪ್ಯಾಂಪರ್ಸ್ ಮೇಲೆ ಪ್ಯಾಂಪರ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಟಾಪ್ ಟು ಬಾಟಮ್ ಓದ್ಕೊಂಡು ಟ್ರ್ಯಾಕ್ಟರ್ ತರ ಗೊರ್ಕೆಸು ನೋಡ್ಕೊಂಡು ಮಲಗಿದ್ದೀರಾ ಡಾಕ್ಟ್ರೇ? ಡಾಕ್ಟ್ರೇ ಡಾಕ್ಟ್ರೇ ಮಲಗಿದ್ದೀರಾ? ನಿದ್ರೆ ಮಾಡ್ತಾ ಇದ್ದವ್ರನ್ನ ತಟ್ಟೆಪ್ಸಿ ನಿದ್ರೆ ಮಾಡ್ತಿದ್ದೀರ ಅಂತ ಕೇಳ್ತೀಯನೋ ಮುಠಾಳ? 12 ಸಲ ಗಂಟೆ ಹೊಡಿತು, ಕೇಳಿಸ್ತಾ? 12 ಗಂಟೆಗೆ 12 ಸಲ ಗಂಟೆ ಹೊಡೆದು 13 ಸಲ ಹೊಡೆಯುತ್ತೇನೋ? ಸುಮ್ಮನೆ ಪ್ರಾಣ ತೆಗಿಬೇಡ, ಬಿದ್ಗೋ. ಡಾಕ್ಟ್ರೇ ಡಾಕ್ಟ್ರೇ, ನಂಗೊಂದು ಸ್ಮಾಲ್ ಡೌಟು. ಏನು? ನನಗ್ ಮದ್ವೆ ಆಗತ್ತಾ? ಖಂಡಿತ ಆಗತ್ತೆ. ಆ ನಂಬಿಕೆ ನನಗಿದೆ. ಮಕ್ಕಳು? ಆ ನಂಬಿಕೆ ನಿನ್ಗಿರ್ಬೇಕು. ಅಯ್ಯೋ, ನಂಬಿಕೆ ಎಲ್ಲಿಂದ ಬರುತ್ತೆ? ಈ ಮನೆ ವಾತಾವರಣ ನೋಡ್ತಿದ್ರೆ ನನ್ನ ಜೀವಕ್ಕೆ ಗ್ಯಾರಂಟಿ ಇಲ್ಲ. ನಾನೇ ಇಲ್ಲ ಅಂದಮೇಲೆ ಮದುವೆಯಲ್ಲಿ ಮಕ್ಕಳಲ್ಲಿ ಅಷ್ಟೇ ಯಾಕೆ, ಆ ಕನ್ನಡಿ ಒಳಗೆ ನನ್ನ ಬ್ಯೂಟಿಫುಲ್ ಫೇಸ್ ನೋಡ್ತಿದ್ರು ಡ್ರಾಕುಲ ತರ ಕಾಣಿಸ್ತಾ ಇದೆ ಡಾಕ್ಟ್ರೇ. ನಿನ್ ಹಾಗೆ ಒಬ್ಬ ಹೇತಲಾಂಡಿ ನಂತರ ಒಬ್ಬ ಧೈರ್ಯಶಾಲಿ ಹತ್ರ ಒಂದು ಪಂದ್ಯ ಕಟ್ಟದ. ಏನಂತ? ರಾತ್ರಿ ಸ್ಮಶಾನಕ್ಕೆ ಹೋಗಿ ಸಮಾಧಿ ಮೇಲೆ ಒಂದು ಮೊಳೆ ಹೊಡೆದ್ ಬರ್ತೀಯ ಅಂತ. ಗೋಡೆಯಲ್ಲಿ ಮಳೆ ಹೊಡೆಯಕ್ ಆಗ್ತಿರ್ಲಿಲ್ವಾ? ಸಮಾಧಿಗೆ ಹೋಗಡಿಬೇಕಿತ್ತ? ಮೊದಲು ಕತೆ ಕೇಳೋ. ಹೇಳಿ ಡಾಕ್ಟ್ರೇ. ಮೊಳೆ ಹೊಡೆದ್ನಾ? ಮೊಳೆ ಹೊಡೆದ್ ತಿರುಗುವಾಗ ಅವನ್ ಪಂಚೆನ್ ಯಾರೋ ಹಿಡ್ಕೊಂಡಿದ್ದಾರೆ. ಹಂಗಾರೆ ಹೆಣ್ದೆ ಮನೆಯದು? ಇಲ್ಲ ಕಣೋ, ಭಯದಲ್ಲಿ ಮೊಳೆ ಹೊಡೆಯುವಾಗ ಪಂಚೆಗೂ ಸೇರ್ಸ್ ಹೊಡೆದು ಬಿಟ್ಟಿದ್ದ. ದೆವ್ವ ಇದೆ ಅನ್ನೋರ್ಗೆ ಇರುತ್ತೆ, ಇಲ್ಲ ಅನ್ನೋರ್ಗೆ ಇಲ್ಲ. ಈಗ ದೆವ್ವ ಇದೆಯಾ ಇಲ್ವಾ ಕನ್ಫರ್ಮ್ ಆಗಿ ನೀವು ಬೆಡ್ಶೀಟ್ ತೆಗೆದು ಹೇಳಿ. ಇಷ್ಟೊತ್ತು ನಂಗೆ ಸ್ಟೋರಿ ನೆರೇಟ್ ಮಾಡಿದ್ದು ಯಾರು? ಯಾರು ಕಾಣಿಸ್ತಾ ಇಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ ಡಾಕ್ಟರ್. ಯಾಕೋ ಕಿರ್ಚ್ಕೋತಾ ಇದೀಯಾ? ಒಬ್ಬ ಮನುಷ್ಯ ಮಲ್ಗಿರೋ ತರ ದಿಮ್ ಸೆಟಪ್ ಮಾಡಿ ಬೆಡ್ಶೀಟ್ ಹೊಚ್ಚಿ ಮಂಚದ ಕೆಳಗೆ ಔತ್ಕೊಂಡು ನನ್ನ ಯಾಕೆ ಎದುರಿಸ್ತಾ ಇದ್ದೀರಾ? ಯಾಕೆಂದ್ರೆ ಅಕಸ್ಮಾತ್ ರಾತ್ರಿ ನಾಗವಲ್ಲಿ ಬಂದು ನನ್ ಕುತ್ಕೇಸ್ಕೊ ಪ್ರಯತ್ನ ಪಟ್ರೆ, ಅದಕ್ಕೆ ಈ ಪ್ಲಾನು. ಅಕಸ್ಮಾತ್ ನೀವು ಸಿಗ್ಲಿಲ್ಲ ಅಂದ್ರೆ ನೀನ್ ಇದೆಯಲ್ಲ. ಅವಾಗ್ಲೇ ಕತೆಲ್ ದೆವ್ವ ಇಲ್ಲ ಅಂದ್ರೆ ಇವಾಗ ಇದೆ ಅಂತ ಇದ್ದೀರಾ? ಕಥೆಯಲ್ಲಿ ಹೇಳ್ದೆ, ಒಂದು ಮಾತು ಜ್ಞಾಪಕ ಇಟ್ಕೋ, ಈ ಮನೇಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಎಲ್ರು ದೆವ್ವಗಳೇ. ಈ ಭೂತ್ ಬಗ್ಲೆ ಇದು ಆಚೆ ಹೋಗೋರ್ಗು ನಂಗೆ ನಿದ್ದೆ ಬರಲ್ಲ ಡಾಕ್ಟ್ರೆ. ಬರಲ್ಲ ತಾನೆ? ನಾನೊಂದ್ ಮಾತ್ರ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಆಗಿ ಮಲಗ್ತೀನಿ. ಓವರ್ ಡೋಸ್ ಕೊಡಿ ಡಾಕ್ಟ್ರೆ. ನೀರ್ ತಗೋ. ಕೈ ಕೊಡಿ ಡಾಕ್ಟ್ರೆ. ಕೈ ಕೊಡೋ ಅಭ್ಯಾಸ ಇಲ್ಲ.
ಏಯ್ ಮೇಲೆ ಯಾಕೆ ಹೋಗಿದ್ದೆ? ಡಾಕ್ಟರ್ ಕಾಫಿ ಕೊಡಕ್ಕೆ. ಡಾಕ್ಟರ್ಗೆ ಕಾಫಿ ಕೊಡೋದಕ್ಕೆ ನೀನ್ ಹೋಗಿದ್ಯಾ? ಮದುವೆ ಆಗಿ 25 ವರ್ಷ ಆಯ್ತು, ಒಂದ್ ದಿವಸ ನನಗೆ ಕಾಫಿ ತಂದು ಕೊಟ್ಟಿದ್ದೇನೆ. ಕೆಲಸ ನೋಡ್ಕೋ. ಅಯ್ಯಯ್ಯೋ, ಏನ್ ನಡೀತಿದೆ ಈ ಮನೇಲಿ? ನೀನೆಲ್ಲಿ ಹೋಗ್ತಿದೀಯಾ? ನಮ್ ಡಾಕ್ಟ್ರಿಗೆ ಕಾಫಿ ಕೊಡಕ್ ಹೋಗ್ತಾ ಇದ್ದೀನಿ. ಬಂದ್ ಒಂದೇ ದಿವಸದಲ್ಲಿ ನಮ್ಮಲ್ಲಿರೋ ಎಲ್ಲಾ ಹೆಣ್ಮಕ್ಳನ್ನು ಬುಟ್ಟಿಗೆ ಹಾಕೋಬಿಟ್ಟಿದಾನಲ್ಲಪ್ಪ. ಸ್ನಾನಕ್ಕೆ ತಾನೇ ಹೋಗ್ತೀನಿ ಅಂದೆ. ಹೋಗು ಹೋಗು. ಈ ಡಾಕ್ಟರ್ಗೆ ಹೆದರ್ಕೊಂಡು ಎಲ್ಲಾ ಹೆಣ್ಮಕ್ಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಪ್ಪ. ಆ ಬಂಗ್ಲೆಯಲ್ಲಿ ನಾಗವಲ್ಲಿ ಚಿಲ್ಕ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಜಿಲ್ ಜಿಲ್ ಚಿಲ್ 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 ಚಿಲ್. ಈ ಬಂಗ್ಲೆಯಲ್ಲಿ ಬಾತ್ರೂಮಿಂದ ಏಣಿಲ್ ಹಿಡಿದು ಹಗಲಲ್ಲೇ ಜಿಲ್ ಚಿಲ್ 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 ಚಿಲ್. ಏನೋ ನಡೀತಾ ಇದೆ ಇಲ್ಲಿ. ನೋಡೇ ಬಿಡೋಣ. ಇಲ್ಲೇನ್ ನಡೀತಾ ಇದೆ? ಅಶಿಶು, ನಮ್ ತಂದೆ ಯಾಕೋ ಕೂಗಾಡ್ತಿದ್ದಾರೆ. ನಾ ಬರ್ತೀನಿ, ನಾಳೆ ಸಿಗ್ತೀನಿ. ಯಾಕಪ್ಪ ಹಿಂಗ್ ಕೂಗಾಡ್ತಿದ್ಯಾ? ಕೂಗ್ದ ಇನ್ನೇನ ಮಾಡ್ಲಿ ಪಾಪಿ? ಬಾತ್ರೂಮ್ ಅಲ್ಲಿ ನೀನಿದ್ಯಾ, ಜೊತೆಲಿ ಡಾಕ್ಟ್ರು ಇದ್ದಾರೆ. ಏನು, ಡಾಕ್ಟರ್ ಒಳಗಡೆ ಇದ್ದಾರಾ? ಯಾಕೆ ಬರ್ಲಾಂತೆ? ಹಲೋ, ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಹೇಮ ಸ್ನಾನ ಮಾಡ್ತಾ ಇದ್ರೆ ಡಾಕ್ಟರ್ಗೆ ಬಾತ್ರೂಮ್ ಅಲ್ಲಿ ಏನು ಕೆಲಸ? ಅವ್ರು ಸರಿ ಇಲ್ಲ. ಮೊದಲು ಅವ್ನ ಮನೆಯಿಂದ ಆಚೆ ಕಳಿಸಿ. ಹೇಮ, ಬೇಗ ಬಾರೆ, ಹೊರಗೆ ಬಾರೆ, ಹೊರಗೆ. ಡಾಕ್ಟರ್, 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 ಡಾಕ್ಟರ್. ಅವ್ನ ನೀವ್ ನೋಡ್ದಾಗಿಂದಲೂ ಟೆನ್ಷನ್ ಅಲ್ಲೇ ಇದ್ದೀರಾ. ನೀವ್ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಹಲೋ ಯಂಗ್ ಮ್ಯಾನ್, ಏನ್ ಕನ್ಫ್ಯೂಷನ್? ಅಯ್ಯೋ, ಹೀಗೆ ಇಲ್ಲಿದ್ದವನಾಗ್ಲಿ ಅಲ್ಲಿ ಮನ್ಸಲ್ಲಿದ್ದನ್ನ ಮಾತ್ರ ಹೇಳ್ತಾನೆ ಅನ್ಕೊಂಡಿದ್ದೆ. ಗೂಡಿಂದ ಗೂಡ್ಗಾರ ವಿದ್ಯೆನೂ ಕಲ್ತಿದ್ದಾನಲ್ಲಪ್ಪ. ಇದೆಲ್ಲ ಜುಜುಬಿ. ನಮ್ ಡಾಕ್ಟರ್ ಲೇಡಿ ನರ್ಸ್ ಸಿಗ್ಲಿಲ್ಲ ಅಂತ 2 days ನನ್ನೇ ನರ್ಸ್ ಮಾಡ್ಬಿಟ್ಟು ಗಂಡಸ್ ಪೇಷಂಟ್ ಎಲ್ಲ ಹಿಂದೆ ಬೀಳಂಗ್ ಮಾಡ್ಬಿಟ್ಟಿದ್ರು. 64 ವಿದ್ಯೆ ಗೊತ್ತಿರೋ ಸಕಲ ಕಲಾ ವಲ್ಲಭ. ಒಗ್ಲಿದಕ್ಕೆ ತಳ್ತಾ ಇದ್ದೀರಾ? ಅಯ್ಯೋ ಗಿಂತಂದು. ಬನ್ನಿ ಬನ್ನಿ. ಅಯ್ಯ, 5 ವರ್ಷಕ್ಕೆ ಮುಂಚೆನೆ ನಾಗವಲ್ಲಿ ಸಮಸ್ಯೆನ ನನ್ನ ಆಪ್ತ ಮಿತ್ರ ರಮೇಶ್ ಮನೆಯಲ್ಲಿ ಬಗೆಹರಿಸದ್ವಲ್ಲ ಆಚಾರ್ಯರೇ. ಈ ಮನೇಲೂ ಅದೇ ಸಮಸ್ಯೆ ಇದೆ ಅಂತ ಹೇಗೆ ಹೇಳ್ತೀರಾ? ಗಂಗಾನೇನೋ ನೀವು ಗುಣಪಡಿಸಿದ್ರಿ, ಆದರೆ ಆ ಸಮಯದಲ್ಲಿ ನಾಗವಲ್ಲಿ ರೂಮಿನ ಬಾಗಿಲು ತೆಗೆದೇ ಇತ್ತು. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಈ 5 ವರ್ಷಗಳಲ್ಲಿ ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಹಾಗಾದ್ರೆ ಈ ಮನೇಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋರ್ನ ಹುಡ್ಕೋದ್ ಬೇಕಾಗಿಲ್ಲ. 30 ಅಡಿ ಸರ್ಪ ನಾವು ಹುಡುಕಿದ್ರೆ ಸಾಕು. ಇದೇ ನೋಡಿ, ನಿಮ್ಮಂತ ಮನೋವೈದ್ಯರು ನಮ್ಮಂಥವ್ರ ಮಾತನ್ನ ಒಪ್ಪೋದಿಲ್ಲ. ಆಚಾರ್ಯರೇ, ಸುಮ್ನೆ ತಮಾಷೆಗೆ. ತಮಾಷೆ ವಿಷಯ ಹಾಗಿರ್ಲಿ, ಒಂದಂತೂ ಖಚಿತವಾಗಿ ಹೇಳ್ತೀನಿ, ಆ ಮನೆಯಲ್ಲಿ ಗಂಗಾ ನಾಗವಲ್ಲಿನ ಹುಡ್ಕೊಂಡು ಹೋದ್ಲು. ಈ ಮನೆಯಲ್ಲಿ ನಾಗವಲ್ಲಿನೇ ಯಾರನ್ನೋ ಹುಡ್ಕೊಂಡು ಬಂದಿದ್ದಾಳೆ. ನೀವ್ ಹೇಳ್ದಾಗೆ ನಾಗವಲ್ಲಿ ಈ ಮನೆಗೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳಿ. ಈ ಮನೆಗೆ ಯಾಕೆ ಬಂದ್ಲು? ಅಲ್ಲ, ನಮ್ಮ ಮನೆಗೆ ಬರ್ಬೋದು. ಅವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ನೀವು ಕಂಡು ಹಿಡೀರಿ. ಯಾಕೆ ಬಂದಿದ್ದಾಳೆ ಅಂತ ನಾನು ಕಂಡು ಹಿಡಿತೀನಿ.